ಸರ್ ತುಂಬ ಥ್ಯಾಂಕ್ಸ್. ಒಳ್ಳೆ ಹಾಡು, ಒಳ್ಳೆ ಸಾಲುಗಳು. ಪ್ರತಿ ಸಾಲು ಕಳೆದ ವರ್ಷದ ಎಲ್ಲರ ಅನುಭವ, ಎಲ್ಲರ ಅಂದರೆ ಜಗತ್ತಿನ ಅನುಭವ ನಿಮ್ಮ ಸಾಲುಗಳಲ್ಲಿ ಬಂದು ಮುದ್ದಾದ ಹಾಡಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಪೂಜ್ಯ ಕನ್ನಡಿಗರೇ, ನಾನೀಗ ಥ್ಯಾಂಕ್ಸ್ ಹೇಳಿದ್ದು ಯಾರಿಗೆ ಗೊತ್ತಾ? ನಮ್ಮ ಗುರುಗಳು ಪ್ರೊಫೆಸರ್ SG ಸಿದ್ದರಾಮಯ್ಯ ಅವರಿಗೆ. ಅವರು ನಮ್ಮ ನಾಡಿನ ದೊಡ್ಡ ಕವಿ, ಚಿಂತಕರು ಮತ್ತು ದೇಸಿ ಸೊಗಡಿನ ಭಾಷಾ ಪ್ರಿಯರು. ಅವರು ಪ್ರತಿದಿನ ನನಗೆ ಮೊಬೈಲ್ಗೆ ಬೆಳಗಿನ ಜಾವ ಒಂದು ಹೊಸ ಕವನ ಕಳಿಸ್ತಾರೆ. ಅದು ಯಾವಾಗಲೂ ಬರೆದ ಕವನ ಅಲ್ಲ, ಆಗ ಎದ್ದು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ ಕವನವನ್ನು ನನ್ನ ಮೊಬೈಲ್ ಕಳಿಸ್ತಾರೆ. ಕವನದ ಸಮಯ ಬಹುತೇಕ 3 ಗಂಟೆ 5 ನಿಮಿಷ, 3 ಗಂಟೆ 10 ನಿಮಿಷ, 3 ಗಂಟೆ 16 ನಿಮಿಷ, 4 ಗಂಟೆ ಒಳಗಡೆ ಬರೆದಿರ್ತಾರೆ. ಅವ್ರಿಗೆ ಅದೊಂದು ಅಭ್ಯಾಸ. ಏನಂದರೆ ಬೆಳಗಿನ ಜಾವ ಬೇಗ ಎದ್ದೇಳ್ತಾರೆ, ಏನೇನು ಆಲೋಚನೆ ಮಾಡಿರ್ತಾರೋ ಅದನ್ನು ಒಂದು ಕವನ ಮಾಡಿ ನನಗೆ ಕಳಿಸ್ಕೊಡ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಆ ಕವನವನ್ನು ಓದಿ ಅದರಲ್ಲಿ ಯಾವುದೋ ಒಂದು 2-3 ಸಾಲುಗಳು ನನಗೆ ತುಂಬ ಪ್ರಿಯವಾಗುತ್ತೆ. ಆ ಸಾಲುಗಳನ್ನ ಇಟ್ಕೊಂಡು ಹಾರ್ಮೋನಿ ಮುಂದೆ ಕೂತು ಅದಕ್ಕೆ ಸುಮ್ಮನೆ ರಾಗ ಹಾಕೋದು. ಪ್ರತಿ ದಿವಸ ಪ್ರತಿ ಕವನ ಅವ್ರು ಕಳಿಸ್ತಾರೆ. ನಾನು ಅದರಲ್ಲಿನ ಉತ್ತಮ ಸಾಲುಗಳನ್ನು ಕಂಪೋಸ್ ಮಾಡೋದು ಅಭ್ಯಾಸ. ಅದು ಅವರ ಅಭ್ಯಾಸ, ಇದು ನನ್ನ ಅಭ್ಯಾಸ. ಇದು ಏನೆಂದರೆ ಬರಿಬೇಕು ಅಂತ ಬರೆಯೋದಲ್ಲ, ಕಂಪೋಸ್ ಮಾಡಬೇಕು ಅಂತ ಮಾಡೋದಲ್ಲ. ಒಂದು ಯಾವಾಗಲೂ ಸತತವಾದ ಅಭ್ಯಾಸವನ್ನು ಇಟ್ಕೊಳ್ಳುವ ಪರಿ ಅದು. ಈ ಕವನ ಈ ಹೊಸ ವರ್ಷಕ್ಕೋಸ್ಕರ ಅವರು ಬರೆದ ಒಂದು ಗೀತೆ. ಹೇಗೆ ಬಂದಿದೆ ನೀವೊಂದು ಸರಿ ಕೇಳಿ. ಬಾ ವರುಷವೇ ಬಾ ಹೊಸ ವರುಷವೇ ಬಾಬಾ 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 ಬಾ ವರುಷವೇ ಬಾ ಹೊಸ ವರುಷವೇ ಬಾಬಾ 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 ಗೃಹ ಬಂಧನ ಕಳೆಯುವಂತೆ ಮನುಜರೆಲ್ಲ ಬೆರೆಯುವಂತೆ, ಗೃಹ ಬಂಧನ ಕಳೆಯುವಂತೆ ಮನುಜರೆಲ್ಲ ಬೆರೆಯುವಂತೆ, ಒಬ್ಬರೊಬ್ಬರ ತಬ್ಬುವಂತೆ ತಬ್ಬುವಂತೆ ಬಾ ವರುಷವೇ ಬಾ ಹೊಸ ವರುಷವೇ ಬೆಂದ ಮನಕ್ಕೆ ತಂಪು ನೀಡು, ನೊಂದ ಜನಕ್ಕೆ ನಗುವ ನೀಡು, ಜೀವರೆದೆಗೆ ಬೆಳಕು ಬೀರು, ಸಾವ ಭಯವ ಕಳೆದು ಸಾರು, ಬೆಳಗು 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 ಮನಗಳ ಬಾಳು, ಕಳೆದು ಹೋಗಲಿ ಕಳೆದು ಹೋಗಲಿ ಕಳೆದು ಹೋಗಲಿ ಜಗದ ಗೋಳು ಜಗದ ಗೋಳು ಬಾ ವರುಷವೇ ಬಾ ಹೊಸ ವರುಷವೇ ಅನುಮಾನವು ಕರಗಲಿ, ಆತಂಕವು ತೊಲಗಲಿ, ಅನುಮಾನವು ಕರಗಲಿ, ಆತಂಕವು ತೊಲಗಲಿ, ನಂಬಿಕೆಯದು ನೆಲೆಗೊಳ್ಳಲಿ ನೆಲೆಗೊಳ್ಳಲಿ. ಕಳೆದ ದಿನಗಳ ದುರಿತ ಕಳೆಯೇ
ಹೊಸ ಭರವಸೆಯ ಹರುಷ ಬೆಳೆಯೇ ನೆಲವಿದು 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 ಸುಖ ಶಾಂತಿಯ ತವರಾಗಲಿ ಸುಖ ಶಾಂತಿಯ ತವರಾಗಲಿ ಬಾ ವರುಷವೇ ಬಾ ಹೊಸ ವರುಷವೇ ಬಾಬಾ 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 ಗೃಹ ಬಂಧನ ಕಳೆಯುವಂತೆ ಮನುಜರೆಲ್ಲ ಬೆರೆಯುವಂತೆ ಗೃಹ ಬಂಧನ ಕಳೆಯುವಂತೆ ಮನುಜರೆಲ್ಲ ಬೆರೆಯುವಂತೆ ಒಬ್ಬರೊಬ್ಬರ ತಬ್ಬುವಂತೆ ತಬ್ಬುವಂತೆ ಬಾ ವರುಷವೇ ಬಾ ಹೊಸ ವರುಷವೇ ಹೊಸ ವರುಷವೇ ಹೊಸ ವರುಷವೇ ಹೊಸ ವರುಷವೇ ಬಾ ಹೊಸ ವರುಷವೇ ಹೊಸ ವರುಷವೇ ಹೊಸ ವರುಷವೇ ಬಾ ಹೊಸ ವರುಷವೇ ಹೊಸ ವರುಷವೇ ಹೊಸ ವರುಷವೇ ಬಾ. ಈ ಹಾಡಿನ ಸಂಯೋಜನೆ ಅದು ಸಾಲನ್ನು ನೋಡಿದ ಕೂಡಲೇ ಹುಟ್ಟಿತ್ತು. ಆಮೇಲೆ ಅನ್ನಿಸ್ತು ಯಾಕೋ ಸ್ಲೋ ಇದೆಯಲ್ಲ, ಇದನ್ನು ಬದಲಾಯಿಸೋಣವೇ ಅಂತ ಬೇರೆ ಹುಡುಗರ ಎದುರುಗಡೆ ಬಾ ಹುಡುಗವೇ ಈ ಥರ ಎಲ್ಲ ಏನೇನೋ ಬದಲಾಯಿಸಿ ಕಂಪೋಸ್ ಮಾಡಿದೆ. ಕೆಲವರು ಎಲ್ಲರೂ ಆ ಸ್ಪೀಡಾಗಿರೋದು ಚೆನ್ನಾಗಿದೆ ಅಂದರು. ಆದರೆ ನನ್ನ ಮನಸ್ಸು ಹೇಳ್ತು, ಮೊದಲು ಸ್ಲೋ ಆಗಿ ಮಾಡಿದ್ನಲ್ಲ ಅದೇ ಈ ವರ್ಷಕ್ಕೆ ಯೋಗ್ಯ ಅಂತ ಅನ್ನಿಸ್ತು. ಯಾಕೆ ಅಂದರೆ ಇವತ್ತು ಜಗತ್ತು ಏಮ್ಲೆಸ್ ಆ್ಯಂಡ್ ಫಿಯರ್ಲೆಸ್ ಆಗಿದೆ. ಯಾರಿಗೂ ಗುರಿ ಇಲ್ಲ, ಯಾರಿಗೂ ಭಯ ಇಲ್ಲ. ಯಾಕೆ ಭಯ ಇಲ್ಲ ಅಂದರೆ ಎಲ್ಲ ಕುತೂಹಲಗಳು ಮುಗಿದೋಗಿದೆ, ಅದಕ್ಕೆ ಭಯ ಇಲ್ಲ. ಎಲ್ಲ ಕುತೂಹಲಗಳನ್ನು ಎಲ್ಲಿದೆಯೋ ಅಲ್ಲನ್ನು ಮುಟ್ಟೋದಕ್ಕೆ ಬೇಗ ಬೇಗ ಓಡ್ತಾ ಇದ್ದೀವಿ. ಅದರಿಂದ ಏನಿದೆ, ದುಡ್ಡು 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 ಅಂತ ವೇಗವಾಗಿ ಹೋದರೆ ನಮಗೆ ಬರೋದು ಮೊದಲು ರೋಗವೇ ನಮ್ಮ ಈ ಜಗತ್ತಿನ ದೊಡ್ಡ ಚಿಂತೆ. ನನ್ನ ಪ್ರಕಾರ ಜಗತ್ತು ನಾವು ಏನು ಮಾಡಿದ್ರೂ ತಾನು ತಿರುಗುವ ವೇಗದಲ್ಲೇ ತಿರುಗುತ್ತೆ. ನಮ್ಮ ಬದುಕು ಅದರ ತಾಳಕ್ಕೆ ಹೊಂದಿಕೊಂಡಿದ್ದರೆ ನಮ್ಮ ಬದುಕು ಆರೋಗ್ಯವಾಗಿರುತ್ತೆ, ಕುತೂಹಲವಾಗಿರುತ್ತೆ, ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸ್ಬೋದು. ಕುವೆಂಪು ಅವರು ಒಂದು ಒಳ್ಳೆಯ ಮಾತು ಹೇಳಿದ್ದಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಅದಾದಮೇಲೆ ಮುಂದುವರೆದು, ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಎಷ್ಟು ಒಳ್ಳೆ ಮಾತು ನೋಡಿ. ನಾವೆಲ್ಲ ಬರೀ ಅವಸರದಲ್ಲಿದ್ದೀವಿ. ಅವಸರ ಅಫ್ಕೋರ್ಸ್ ಅವಸರ ಅನ್ನೋದು ಒಂದು ಲೈಫಿನ ಒಂದು ಸಂಕೇತ, ಜೀವನದ ಲಕ್ಷಣ, ಒಂದು ಚಟುವಟಿಕೆಯಿಂದ ಇರಬೇಕಾದ್ದು. ನಮ್ಮ ದೇಹಕ್ಕೆ ಯೋಗ್ಯವಲ್ಲದ ವೇಗದಲ್ಲಿ ನಾವು ಹೋಗೋದು ಯಾವತ್ತಿಗೂ ತಪ್ಪು. ಭೂಮಿ ಸಾವಧಾನವಾಗಿ ತಿರುಗ್ತಾ ಇದೆ, ಅದರ ಮೇಲೆ ನಮ್ಮ ಬದುಕು ಸ್ವಲ್ಪ ಲವಲವಿಕೆಯ ಅವಸರವಿದ್ದರೆ ಸಾಕು. ಈ ವರ್ಷ ಪೂರ್ತಿ ಸಾವಧಾನವಾಗಿ ಜೀವನವನ್ನು ಅನುಭವಿಸುವ, ತಪ್ಪುಗಳನ್ನು ತಿದ್ದಿಕೊಳ್ಳುವ ಎಲ್ಲ ದಿನಚರಿಯನ್ನು ನಾವು ಪ್ರಾರಂಭಿಸೋಣ. 2021 ರೋಗರಹಿತವಾಗಿರಲಿ, ರಾಗಪೂರ್ಣವಾಗಿರಲಿ, ಕನ್ನಡ ಎಲ್ಲೆಲ್ಲೂ ರಾರಾಜಿಸಲಿ, ತೆಂಕಣ ವಿಜೃಂಭಿಸಲಿ, ಭಾರತ ಭವ್ಯವಾಗಿ ಬೆಳಗಲಿ, ಈ ದಯಾಧರೆ ನಿರಂತರವಾಗಿ ಸುಖವಾಗಿರಲಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು.